ಇಂದು ರಾಜ್ಯಕ್ಕೆ ಕೈ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಈಗಲಾದ್ರೂ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಇದರಿಂದನಾದ್ರೂ ಬೀಳುತ್ತಾ ಬ್ರೇಕ್ ಅಂತ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ನಿಂದ ಸಂದೇಶವನ್ನ ಹೊತ್ತು ಬರ್ತಿದ್ದಾರೆ ಸುರ್ಜೇವಾಲಾ ಅವರು. ಜನವರಿ 13ರಂದೇ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಕೂಡ ಏರ್ಪಡಿಸಲಾಗಿದೆ. ರಾಜ್ಯದ ಹಿರಿಯ ನಾಯಕರ ಜೊತೆಗೆ ಪ್ರತ್ಯೇಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸರಣಿ ಸಭೆಗಳಲ್ಲಿ ವರಿಷ್ಠರ ಸಂದೇಶವನ್ನ ಸುರ್ಜೇವಾಲಾ ಅವರು ತಲುಪಿಸಲಿದ್ದಾರೆ. ಹಿರಿಯ ನಾಯಕರು, ಸಚಿವರು, ಶಾಸಕರಿಗೆ ಸಂದೇಶದ ಜೊತೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಡಿನ್ನರ್, ಬ್ರೇಕ್ಫಾಸ್ಟ್, ಚಹಾಕೂಟ ನೆಪದಲ್ಲಿ ಸಭೆ ಮಾಡದಂತೆ ವಾರ್ನ್ ಕೂಡ ಮಾಡಲಾಗುತ್ತೆ. ಕಾಂಗ್ರೆಸ್ನಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದ ಡಿನ್ನರ್ ಮೀಟಿಂಗ್ ವಿಚಾರ ಈಗ ನೋಡ್ತಾ ಇದ್ರೆ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ವಿಚಾರ ಅಂತ ಅಂದ್ರೆ ಅದು ಡಿನ್ನರ್ ಮೀಟಿಂಗ್. ಮುಂಚೆ ಇದು ಸ್ಟಾರ್ಟ್ ಆಗಿದ್ದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಸಿಎಂ ಆಪ್ತರನ್ನೆಲ್ಲ ಸೇರಿಸಿಕೊಂಡು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ ಪ್ರವಾಸವನ್ನ ಕೈಗೊಂಡಿದ್ದಾಗ. ಹಾಗಾದ್ರೆ ಈಗ ತೀರಾ ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕೆ ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ. ನಂತರ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಾರೆ. ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದ ಹೊತ್ತಲ್ಲೇ ಹೈಕಮಾಂಡ್ ನಿಂದ ಒಂದು ಸಂದೇಶ ಕೂಡ ಬರುತ್ತೆ. ಯಾವುದೇ ರೀತಿಯ ಡಿನ್ನರ್ ಮೀಟಿಂಗ್ ಆಗಲಿ ಏನು ಮಾಡಬಹುದು ಬೇಡ ಅಂತ ಹೇಳಿ. ಈಗ ನೋಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಮೀಟಿಂಗ್ ಗಳು ಮಾಡೋದಿರ್ಬೋದು. ನಿನ್ನೆ ಕೂಡ ಗೃಹ ಸಚಿವರ ಮನೆಗೆ ಸಾಕಷ್ಟು ನಾಯಕರುಗಳು, ಸಚಿವರುಗಳು ಆಗಮಿಸಿದ್ರು. ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದ ಹೊತ್ತಲ್ಲೇ ಇದೀಗ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ರಾಜ್ಯಕ್ಕೆ. ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಈಗಲಾದ್ರೂ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.